निष्पाप मनाची मुले जेव्हा साहित्य निर्मिती करतात तेव्हा ते भविष्यात नक्कीच मोठे साहित्यिक होतात याबद्दल काहीही शंका नाही, असे मत महिला व बालकल्याण विभागाच्या मंत्री लक्ष्मी हेब्बाळकर यांनी व्यक्त केले. शनिवारी बेळगाव येथील कुमार गंधर्व सभागृहात कर्नाटक राज्य बाल साहित्य परिषद बेळगाव जिल्हा शाखेने आयोजित केलेल्या जिल्हास्तरीय बाल साहित्य संमेलनात लक्ष्मी पाटील हिच्या साहित्यकृतीचे प्रकाशन करताना त्या बोलत होत्या. त्या म्हणाल्या, आजच्या स्पर्धात्मक युगात आपण मुलांकडे यंत्रासारखे पाहतो. त्या मुलाने इतके टक्के गुण मिळवले, तू किती मिळवलेस अशी आपण तुलना करतो. पण अशा जीवनात ही निष्पाप मनाची मुले जेव्हा साहित्य निर्माण करतात तेव्हा भविष्यात ते मोठे साहित्यिक होण्याची शक्यता नक्कीच आहे. आई वडिलांनी आपल्या मुलांबाबत स्वप्ने पाहिली आहेत, ती पूर्ण करण्याची शक्ती देव तुम्हाला देवो, असे मंत्री लक्ष्मी हेब्बाळकर म्हणाल्या. ಅವರನ್ನ ಯಂತ್ರ ಮಾನವರಾಗಿ ಮಾಡ್ತಾ ಇರೋದು ನಾವೆಲ್ಲರೂ ಪಾಲಕರು. ಅವರಿಗೆ ನಮ್ಮ ನಾಡಿನ ಬಗ್ಗೆ, ನಮ್ಮ ನಾಡಿನ ಸಾಹಿತ್ಯದ ಬಗ್ಗೆ, ನಮ್ಮ ಕಲೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ವೈವಿಧ್ಯಮಯವಾದಂಥ ವಾತಾವರಣದ ಬಗ್ಗೆ ತಿಳುವಳಿಕೆ ಹೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳನ್ನು ಬರೀ ನಾವು ಒಂಥರ ಮಷೀನ್ ಥರ ನಾವು ಬೆಳೆಸ್ತಾ ಇದ್ದೀವಿ. ಪಕ್ಕದ ಮನೆ ಹುಡುಗ 98% ತಗೊಂಡಿದ್ದಾನೆ, ನೀನು ಎಷ್ಟು ಪರ್ಸೆಂಟ್ ತಗೊಂಡಿದ್ದೀಯ ಅನ್ನುವಂಥ ಹೋಲಿಕೆ ಮಾಡುವಂಥ ಈ ಒಂದು ಜೀವನದಲ್ಲಿ ಇವತ್ತು ಮಕ್ಕಳ ಸಾಹಿತ್ಯಕ್ಕೋಸ್ಕರ ಹಿರಿಯರು ಮತ್ತು ಕಿರಿಯರು ಸೇರಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಅರ್ಥಪೂರ್ಣವಾಗಿದೆ. ಅದರಲ್ಲೂ ಮುಗ್ಧ ಮನಸ್ಸಿನ ಮಕ್ಕಳು ಈ ವಯಸ್ಸಿನಲ್ಲಿ ಸಾಹಿತ್ಯದ ಬಗ್ಗೆ ಅವರೇನಾದರೂ ಇಂಟ್ರೆಸ್ಟ್ ತಗೊಂಡಿದ್ದೇ ಆದರೆ ನಾಳೆ ಅವರು ನಮ್ಮ ರಾಜ್ಯದ ಹೆಮ್ಮೆಯ ಸಾಹಿತಿಗಳಾಗೋದ್ರಲ್ಲಿ ಎರಡು ಮಾತು ಇದೆ. ಇಂಥ ಮುಗ್ಧ ಮನಸ್ಸುಗಳು ಬೇರೆ ಬೇರೆ ಕಡೆ ಹೋಗದೆ ಬಾಳದೆ ಟಿವಿ, ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಇನ್ನೊಂದು ಮತ್ತೊಂದು ಇದೆಲ್ಲ ಬಿಟ್ಟು ಒಳ್ಳೆ ಆಚಾರ ವಿಚಾರಗಳ ಕಡೆ ಚಿಂತನೆ ಮಾಡುವಂಥ ಸಾಹಿತಿ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಮಕ್ಕಳ ಭವಿಷ್ಯಕ್ಕೆ ಆಗಿರ್ಬೋದು, ನಾಡಿನ ಭವಿಷ್ಯಕ್ಕೆ ಆಗಿರ್ಬೋದು ಒಂದು ಉಜ್ವಲವಾದಂಥ ಬುನಾದಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಮಕ್ಕಳ ಸಾಹಿತಿಗಳು ಕೂಡ ಮಕ್ಕಳಗೋಸ್ಕರ ಸಾಹಿತ್ಯವನ್ನು ರಚನೆ ಮಾಡುವಂಥವ್ರನ್ನ ನಾನು ಭಾಳ ಪ್ರೀತಿಯಿಂದ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಿಮ್ಮ ಮನಸ್ಸು ಮಕ್ಕಳ ಥರ ಇದ್ದಾಗ ನೀವು ಅವ್ರ ಬಗ್ಗೆ ಸಾಹಿತ್ಯವನ್ನು ರಚನೆ ಮಾಡ್ತೀರ. ನಿಮ್ಮ ಮನಸ್ಸು ಮಕ್ಕಳಿಗೆ ಯಾಕೆ ಹೋಲಿಸ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ಯಾವ ರೀತಿ ವಿಕಸನಗೊಳ್ಳಬೇಕು, ಯಾವ ರೀತಿ ಮಕ್ಕಳು ಓದಬೇಕು, ನೋಡಬೇಕು, ಕಲಿಬೇಕು, ಅದನ್ನು ತಾವು ಪ್ರಸ್ತುತ ಸಾಹಿತ್ಯದಲ್ಲಿ ಹೇಳ್ತಾ ಇದ್ದೀರ. ಸೊ ನಿಮ್ಮ ಮನಸ್ಸು ಕೂಡ ಮಕ್ಕಳ ಥರ ಇದೆ. ನಾನು ಎಲ್ಲ ಪಾಲಕರಿಗೆ ನಮ್ಮ ಮಕ್ಕಳಿಗೆ ಇಷ್ಟೇ ಹೇಳ್ತೀನಿ, ಇವತ್ತು ನೀವು ಚಿಕ್ಕವರಿರ್ಬೋದು, ನಾಳೆ ನೀವು ದೊಡ್ಡವರಾದಾಗ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಾಗ, ಸಮಾಜಕ್ಕೆ ನಾನು ಏನು ಮಾಡಿದೆ ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದಾಗ ನಾನೊಬ್ಬ ಸಾಹಿತಿಯಾಗಿ ಸಮಾಜವನ್ನು ತಿದ್ದುವಂಥ ಕೆಲಸದಲ್ಲಿ ಕೈ ಜೋಡಿಸಿದ್ದೀನಿ, ಈ ನಾಡನ್ನು ಕಟ್ಟುವಂಥ ಕೆಲಸದಲ್ಲಿ ಕೈ ಜೋಡಿಸಿದ್ದೀನಿ. ನಾಳೆ ದೇಶ ಮುನ್ನಡಿಬೇಕು ಅಂತಂದರೆ ನಮ್ಮ ಇಂದಿನ ಮಕ್ಕಳೇ ನಾಳೆ ನಮ್ಮ ದೇಶದ ರಾಜ್ಯದ ಭವಿಷ್ಯ. ಅದಕ್ಕೋಸ್ಕರ ಇಷ್ಟೇ ಹೇಳ್ತೀನಿ, ಪಾಲಕರಿಗೂ ಹೇಳ್ತೀನಿ, ಮಕ್ಕಳಿಗೂ ಹೇಳ್ತೀನಿ, ಇವತ್ತಿನ ದಿನ ಗೋಲ್ಡನ್ ಡೇ. ನಮಗೆ ನಿನ್ನೆ ಆಗಿದ್ದನ್ನು ಇನ್ನೊಮ್ಮೆ ತರಲಿಕ್ಕೆ ಅಂದರೂ ಬರೋದಿಲ್ಲ. ನಾಳೆ ಏನಾಗುತ್ತೆ ಅನ್ನೋದನ್ನು ಕೂಡ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ಇವತ್ತಿನ ದಿನವನ್ನು ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ ಅದರ ಕಡೆ ಚಿಂತನೆ ಮಾಡಿದ್ರೆ ನಾವು ನಾಳೆ ಭವಿಷ್ಯವನ್ನು ಗಟ್ಟಿಯಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ. ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಬಹಳಷ್ಟು ಆಗಬೇಕು. ನನ್ನ ಇಲಾಖೆಯಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ನಮ್ಮ ಇಲಾಖೆಯಿಂದ ಈ ಕಾರ್ಯಕ್ರಮಗಳಿಗೆ ನಾವು ಸ್ಪಾನ್ಸರ್ ಕೂಡ ಮಾಡ್ತೀವಿ. ಇಲಾಖೆಯಿಂದ ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಹೋದ ವರ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾವು ಗದಗ ಜಿಲ್ಲೆಯಲ್ಲಿ ಮಾಡಿದ್ವಿ. ಸೊ ಈ ಒಂದು ನಾನು ಆಯೋಜಕರಿಗೆ ತಮಗೆಲ್ಲರೂ ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಇಲಾಖೆಯಲ್ಲಿ ಇದಕ್ಕೋಸ್ಕರವೇ ಸ್ಪೆಷಲ್ ಆಗಿ ಕಾರ್ಯಕ್ರಮಗಳಿದ್ದಾವೆ. ಮುಂಬರುವಂಥ ದಿನದಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಮಾಡಿದ್ರೆ, ನನಗೆ ಒಂದು ತಿಂಗಳು ಮುಂಚೆ ಹೇಳಿದ್ರೆ ನನ್ನ ಇಲಾಖೆಯಿಂದ ರಾಜ್ಯ ಸರ್ಕಾರದಿಂದ ಏನೆಲ್ಲ ಸಹಾಯ ಮಾಡಬಹುದು ಅದನ್ನೆಲ್ಲ ಮಾಡ್ತೀನಿ. कारंजी मठाचे गुरुसिद्ध स्वामीजी म्हणाले की बालसाहित्य लिहिणं अत्यंत कठीण काम आहे. बालसाहित्य लिहिणारे लेखक मुलांमध्ये मिसळून त्यांच्याबरोबर खेळून शिकून त्यांची बुद्धिमत्ता समजून घ्यायला हवी. बालसाहित्य निर्मितीसाठी अनुभव गरजेचा असतो.
ಮಕ್ಕಳ ಸಾಹಿತ್ಯಕ್ಕಾಗಿ ಹಗಲಿನ ದುಡಿದು ಕೊನೆಯವರೆಗೂ ಮಕ್ಕಳ ಸಾಹಿತ್ಯವನ್ನು ಸಂರಕ್ಷಿಸಿಕೊಂಡು ಬರುವಂತಹ ದಿವಂಗತ ಉಳ್ವಿ ಶಿವರತ್ನವರ ಮಠ, ಚನ್ನಬಸಪ್ಪ ಹೊಸಮನಿ ಹಾಗೂ ದಿವಂಗತ ಅವರ ಹೆಸರುಗಳಲ್ಲಿ ವೇದಿಕೆ ಇಟ್ಟಿದ್ದಾರಲ್ಲ, ನಿಜವಾಗಿ ಇದೆಲ್ಲ ಪದ್ಧತಿ ಭಾಳ ಒಳ್ಳೆಯ ಕೆಲಸ ಮಾಡಿ ಅಭಿನಂದನೆಗೆ ಪಾತ್ರ ಆಗಿದ್ದ ಮಾತನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಬಂಧುಗಳೇ, ಹಿರಿಯರ ಸಾಹಿತ್ಯ ರಚನೆ ಮಾಡೋದು ಅಷ್ಟು ಕಷ್ಟ ಆಗೋದಿಲ್ಲ. ಯಾಕೆ ಹಿರಿಯರ ಸಾಹಿತ್ಯ ಬರೆಯುವಾಗ ಸಾಕಷ್ಟು ಪಕ್ವವಾಗಿರ್ತಾರೆ, ಆದರೆ ಮಕ್ಕಳ ಸಾಹಿತ್ಯ ಬರೆಯೋದು ಬಹಳ ಕಷ್ಟ ಅನ್ನೋದು ಅನ್ಕೋಬೇಕು. ಯಾಕಂದ್ರೆ ಮಕ್ಕಳ ಸಾಹಿತ್ಯ ಬರೆಯುವಾಗ ಮಕ್ಕಳ ಜೊತೆಗಿದ್ದು ಮಕ್ಕಳ ಆಟ ಪಾಠಗಳಲ್ಲಿ ಭಾಗವಹಿಸಿ ಮಕ್ಕಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಿ, ಹೀಗಾಗಿ ಮಕ್ಕಳ ಸಾಹಿತ್ಯ ಬರುವುದಕ್ಕೆ ಬಹಳ ಜನ ಕಡಿಮೆ ಆಗ್ತಾ ಇದ್ದಾರೆ. ಇದಕ್ಕೆ ಅನುಭವ ಬೇಕು, ಮಕ್ಕಳ ಜೊತೆ ಒಟ್ಟಾಡಬೇಕು, ಮಕ್ಕಳ ಭಾವನೆಗಳ ಅರ್ಥಗಳಿರಬೇಕು. ಅಂತಾಗ ಮಾತ್ರ ಮಕ್ಕಳ ಸಾಹಿತ್ಯ ಬರೆಯೋದಕ್ಕೆ ಸಾಧ್ಯವಾಗ್ತಾ ಇದೆ. ಇಂಥ ಯಾವ ಪರಿಸ್ಥಿತಿಯಲ್ಲಿ ಮಕ್ಕಳು ಕೂಡ ತಮ್ಮ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ಅವರು ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಎಂಬ ಮಾತನ್ನು ಹೇಳ್ತಾ, ಈ ಮಕ್ಕಳ ಸಾಹಿತ್ಯ ಕೇವಲ ಸಾಹಿತ್ಯ ಸಮ್ಮೇಳನಕ್ಕೆ ಸೀಮಿತ ಆಗಿದೆ. ಇದು ನಿರಂತರವಾಗಿ ಮಕ್ಕಳು ಸಾಹಿತ್ಯ ಮಾಡುವಂಥ, ರಚನೆ ಮಾಡುವಂಥ, ಲೇಖನ ಬರೆಯುವಂಥ ಕಾರ್ಯಗಳಿಗೆ ಸರ್ಕಾರ, ಸಂಘ ಸಂಸ್ಥೆ, ಮಠಮಾನ್ಯಗಳು ಕೂಡ ಪ್ರೋತ್ಸಾಹ ಕೊಡುವಂಥ ಕಾರ್ಯ ನಿರಂತರ ನಡೆದಾಗ ಮಕ್ಕಳ ಸಾಹಿತ್ಯ ಜೀವಂತವಾಗಿ ಉಳಿತೈತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮಕ್ಕಳು ಅನೇಕ ಸಾಹಿತ್ಯ ಬರೀತಾರೆ, ಪದ್ಯಗಳನ್ನು ರಚನೆ ಮಾಡ್ತಾರೆ, ಅವುಗಳನ್ನು ನಾವು ಶಿಕ್ಷಕರು ಅಲಕ್ಷಿಸಬಾರದು. ಮಕ್ಕಳು ತಪ್ಪಿದಲ್ಲಿ ತಿದ್ದಿ ಹೇಳಿ ಮಕ್ಕಳಿಗೆ ಹೆಚ್ಚಿನ ಸಾಹಿತ್ಯ, ಹೆಚ್ಚಿನ ಕವನಗಳನ್ನು, ಹೆಚ್ಚಿನ ಲೇಖನಗಳನ್ನು, ಹೆಚ್ಚಿನ ಪುಸ್ತಕಗಳ ಬರೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಮಕ್ಕಳಲ್ಲಿ ಸಾಹಿತ್ಯ ಪ್ರಜ್ಞೆ ಬೆಳೀತಾ ಇದೆ. ಅದಕ್ಕಾಗಿ ನಾವು ನೀವೆಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಮಕ್ಕಳ ಸಾಹಿತ್ಯ ಸಮ್ಮೇಳನ ಇವತ್ತು ಪೂರ್ತಿ ಹೇಳಲಾಗೆ ಇವತ್ತು हुक्केरी हिरेमठाचे चंद्रशेखर स्वामीजी म्हणाले की कुमारी लक्ष्मी पाटील हिचे पुस्तक मंत्री लक्ष्मी हेबाळकर यांच्या हस्ते प्रकाशित झाले हे महत्त्वाचे आहे. सर्वच मुले साहित्यिक होत नाहीत, म्हणून त्यांना मदतीची गरज असते. हे साहित्य पुस्तक रूपात यावे यासाठी राज्याध्यक्षांनी थेट मंत्र्यांशी बोलावं असं त्यांनी सुचवलं. ಇವಾಗಲೂ ಕೈ ಜೋಡಿಸ್ತೀನಿ. ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ. ನಮ್ಮ ನಾಡಿನಲ್ಲಿ ಇವತ್ತಿನ ಮಕ್ಕಳ ಪ್ರತಿಭೆ ಮುಂದೆ ಒಂದು ದಿನ ದೊಡ್ಡದಾಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ತಮ್ಮೆಲ್ರಿಗೂ ಕೂಡ ಶುಭವನ್ನು ಹಾರೈಸ್ತೀನಿ. ತಮ್ಮ ಉಜ್ವಲ ಭವಿಷ್ಯಕ್ಕೆ ಹಾರೈಸ್ತೀನಿ. ತಮ್ಮ ತಂದೆ ತಾಯಿಗಳೇನು ಕನಸನ್ನು ಕಟ್ಕೊಂಡಿದ್ದಾರೆ, ಏನು ಕನಸನ್ನು ಕಂಡಿದ್ದಾರೋ ಆ ಕನಸನ್ನು ಈಡೇರಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ. ಅವು ಬೆಳೀತಾವೆ. ಆ ಒಂದು ಬೆಳವಣಿಗೆಗೆ ಒಂದು ಕೇಳಿದ್ರು, ಬಹುಶಃ ನಿಮ್ಗೆ ಗೊತ್ತಿರಲಿ, ಮಕ್ಕಳ ಪುಸ್ತಕ ಬರೆದಾರ ಅಷ್ಟೇ ಅಲ್ಲ, ಅವರು ಹೆಚ್ಚಾಗಿ ಇನ್ನೊಂದೇನಂತಂದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಂತೋಷ ಪಡ್ತಕ್ಕಂಥ ಅದ್ಭುತವಾದ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ. ಕುಮಾರಿ ಲಕ್ಷ್ಮೀ ರೂಪ್ ಪಾಟೀಲ್ ಅವರ ಹೆಸರಿನ ಹುಡುಗಿನೇ. ಅವರು ಮಾವಿನಗಟ್ಟಿ ಬೆಳಗಾವಿ ಗ್ರಾಮೀಣ ಪ್ರೌಢಶಾಲೆ 8ನೇ ತರಗತಿ ವಿದ್ಯಾರ್ಥಿ. ಅವಳ ಕೃತಿಯನ್ನ, ಯಾಕಂತಂದ್ರೆ ಲಕ್ಷ್ಮೀ ಬರೆದಿರ್ತಕ್ಕಂಥ ಕೃತಿಯನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡುವುದರ ಮುಖಾಂತರ ಎಲ್ಲ ಮಕ್ಕಳು ಸಾಹಿತಿಗಳಾಗಲಿ ಅಂತ ಹೇಳಿ ಹರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇದನ್ನ ರವಿವಾರ ಮಾಡ್ರಿ ಅಂತ ಹೇಳಿ ನಾವು ಮೊದಲೇ ಹೇಳಿದ್ದೀವಿ. ರಾಜ್ಯಾಧ್ಯಕ್ಷರು ಕೂಡ ಒಂದ್ಸರಿ ಹೋಗಿ ಸಚಿವರು ಕೂಡ ಮಾತಾಡ್ಕೊಂಡು, ಯಾಕಂತಂದ್ರೆ ಅದು ಸಾಂಕೇತಿಕಗೊಳ್ಳಬಾರದು, ಅದು ಎಲ್ಲರಲ್ಲಿಯೂ ಕೂಡ ಅನುಕೂಲ ಆಗಬೇಕು ಅಂದ್ಕೊಂಡು ಅವರು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಲಕ್ಷ್ಮೀ ಪಾಟೀಲ್ ಬರೆದಿರ್ತಕ್ಕಂಥ ಈ ಕೃತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡ್ತಾರೆ. ನಂತರ ಗುರುಗಳು ಮಾತಾಡ್ತಾರೆ. ಅದರಲ್ಲಿ ಕೃತಿ ಬಿಡುಗಡೆಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ಬಸವರಾಜ್ ಹಿರಿಯ ಮಕ್ಕಳ ಸಾಹಿತಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ಮೂಲಕ ನೆನೆಸಿಕೊಳ್ತೇವೆ. ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥವರು ಲಕ್ಷ್ಮೀಗಳು 8ನೇ ತರಗತಿಯ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ ಗ್ರಾಮೀಣ, ಇವರು ಬರೆದಿರ್ತಕ್ಕಂಥ ಕೃತಿ. यावेळी
यावेळी संमेलनाचे वरिष्ठ अध्यक्ष SM शिरूर, कनिष्ठ अध्यक्षा लावण्या अंगडी, राज्याध्यक्ष अशोक, उपाध्यक्ष सिद्धराम निलजगी, जिल्हाध्यक्ष प्रकाश होसमनी यांच्यासह अनेक मान्यवर उपस्थित होते. संकल्प शिंदे, KMM मराठी, बेळगाव.